ಜಗತ್ತಿನ ಶ್ರೀಮಂತ ಬಹುರಾಷ್ಟ್ರೀಯ ಕಂಪನಿಗಳ ಮಾಲಕರು ಈಗಾಗಲೇ ಅಂತರಿಕ್ಷಕ್ಕೆ ಸ್ಪೇಸಿಗೆ ಹೋಗಿ ವಾಪಸ್ ಬಂದು ಇಳಿದ ಸಮಯದಲ್ಲಿ ನಾವಿದ್ದೇವೆ ಹಾಗೂ ಶೀಘ್ರದಲ್ಲಿಯೇ ಅಂತರಿಕ್ಷ ಪ್ರವಾಸ ಉದ್ದಿಮೆಯನ್ನು ಪ್ರಾರಂಭಿಸುವ ತಯಾರಿಯಲ್ಲಿ ಇರುವ ಸಮಯದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಮತ್ತು ಮಹತ್ವವನ್ನು ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಹುರಾಷ್ಟ್ರೀಯ ನಿಗಮಗಳ ಪಾತ್ರ ಮತ್ತು ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಅವು ಯಾವ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಬೆಳೀತವೆ ಹಾಗೂ ಅವುಗಳು ಯಾವ ಅರ್ಥ ಮತ್ತು ಲಕ್ಷಣಗಳನ್ನು ಹೊಂದಿವೆ ಎನ್ನುವುದನ್ನು ಮೊದಲು ತಿಳಿದು ಆ ನಂತರ ಅದರ ಪಾತ್ರ ಮತ್ತು ಮಹತ್ವವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡುವ. ಯುರೋಪಿನವರು ವ್ಯಾಪಾರಿಗಳಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವುಗಳನ್ನು ವಸಾಹತುಗಳನ್ನಾಗಿ ಪರಿವರ್ತಿಸಿದ ನಂತರ ವಿಶ್ವ ಮಾರುಕಟ್ಟೆ ಗ್ಲೋಬಲ್ ಮಾರ್ಕೆಟ್ ಅಂತ ಹೇಳಿ ಸೃಷ್ಟಿಯಾಗಿ ಪ್ರಪಂಚದ ವ್ಯಕ್ತಿಗಳು ಮತ್ತು ರಾಷ್ಟ್ರಗಳ ನಡುವಿನ ಪರಸ್ಪರ ಅವಲಂಬನೆ ಪ್ರಾರಂಭ ಆಗ್ತದೆ. ಈ ಪ್ರಕ್ರಿಯೆಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಶೋಷಣೆಯಿಂದ ಪಶ್ಚಿಮದ ವೆಸ್ಟರ್ನ್ ನೇಷನ್ಸಿನ ಮತ್ತು ಪೂರ್ವದ ರಾಷ್ಟ್ರಗಳ ಆ್ಯಂಡ್ ಈಸ್ಟರ್ನ್ ನೇಷನ್ಸಿನ ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಬಡವರಾಗ್ತಾ ಹೋಗ್ತಾರೆ. ಜಗತ್ತು ಸಂಪತ್ತಿನ ಅಸಮಾನ ಶೇಖರಣೆಯತ್ತ ಚಲಿಸ್ತಾ ಇರುವಾಗ ಪ್ರಪಂಚದಲ್ಲಿ ದೈತ್ಯ ಕಂಪನಿಗಳು ಬೆಳೀತಾ ಹೋದ ಹಾಗೆಯೇ ಆ ಕಂಪನಿಗಳ ಪ್ರಭಾವ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯಿಂದ ವಿಶ್ವದಾದ್ಯಂತ ಹರಡ್ತಾ ಸಾಕ್ತದೆ. ಜನರ ಬದುಕನ್ನು ನಿಯಂತ್ರಿಸಬೇಕಾದ, ಸಾಮೂಹಿಕ ಬದುಕನ್ನು ನಿಯಂತ್ರಿಸಬೇಕಾದ ಪ್ರಭುತ್ವಗಳು ಅಂದರೆ ಸರಕಾರಗಳು, ಅವುಗಳು ಸರ್ವಜನ ಹಿತವನ್ನು ಪ್ರತಿಪಾದಿಸುವ ಬದಲು ಎಲ್ಲ ಜನರ ಕಾಮನ್ ಗುಡ್ ಒಳಿತನ್ನು ಪ್ರತಿಪಾದಿಸುವ ಬದಲು ಅವರವರ ರಾಷ್ಟ್ರಗಳಲ್ಲಿರುವ ಮತ್ತು ಅಂತಾರಾಷ್ಟ್ರೀಯ ವಲಯದಲ್ಲಿ ಇರುವ ಕುಬೇರರ ಅಂದರೆ ಶ್ರೀಮಂತರ ಹಿತವನ್ನು ಬೆಳೆಸುವ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ರಾಷ್ಟ್ರೀಯತೆಯ ಹೆಸರಿನಲ್ಲಿ ರಾಷ್ಟ್ರಗಳು ಸರ್ವಜನರ ಸೇವೆಯನ್ನು ಮಾಡುವ ಮೊದಲು ಶ್ರೀಮಂತರ ಸೇವೆಯನ್ನು ಮಾಡ್ತಾ ಸಾಕ್ತವೆ. ಈ ಆರ್ಥಿಕ ತರ್ಕಗಳ ಹಿನ್ನೆಲೆಯೇ ಬಹುರಾಷ್ಟ್ರೀಯ ಕಂಪನಿಗಳ ಬೆಳವಣಿಗೆಯ ಚರಿತ್ರೆ ಆಗ್ತದೆ. ಬಹುರಾಷ್ಟ್ರೀಯ ಕಂಪನಿಗಳು ಪ್ರಭುತ್ವ ಸರಕಾರದ ಬೆಂಬಲದಿಂದ ಮತ್ತು ಕೆಲವು ಸಂದರ್ಭಗಳಲ್ಲಿ ಸರಕಾರವನ್ನೇ ಅವರೇ ನಿಯಂತ್ರಿಸುವ ಮೂಲಕ ಪ್ರಪಂಚದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸ್ತಾ ಸಾಕ್ತಾರೆ. ಇದು ಚಾರಿತ್ರಿಕ ಹಿನ್ನೆಲೆ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಬೆಳೆದದ್ದು. ಬಹುರಾಷ್ಟ್ರೀಯ ಕಂಪನಿಗಳನ್ನು ಟ್ರಾನ್ಸ್ನ್ಯಾಷನಲ್ ಕಾರ್ಪೊರೇಷನ್ಸ್ ಅಂತ ಕರೀತಾರೆ, ದೈತ್ಯ ನಿಗಮಗಳು ಅಂತ ಕರೀತಾರೆ, ವರ್ಲ್ಡ್ ಎಂಟರ್ಪ್ರೈಸಸ್ ಅಂತ ಕರೀತಾರೆ, ಇಂಟರ್ನ್ಯಾಷನಲ್ ಎಂಟರ್ಪ್ರೈಸಸ್ ಅಂತಲೂ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಇಲ್ಲಿ ಮಲ್ಟಿ ಅಂದರೆ ಬಹು, ನ್ಯಾಷನಲ್ ಅಂದರೆ ರಾಷ್ಟ್ರಗಳು. ಸಿಂಪಲ್ ಆಗಿ ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳಿದರೆ ಹಲವಾರು ದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಮಾತ್ರ ಅಲ್ಲ, ಹಲವಾರು ದೇಶಗಳಿಂದ ಲಾಭ ಗಳಿಸುವ ಕಂಪನಿಗಳು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೋದು. ಬಹುರಾಷ್ಟ್ರೀಯ ಕಂಪನಿಗಳು ಒಂದಕ್ಕಿಂತ ಹೆಚ್ಚು ದೇಶದಲ್ಲಿ ಉತ್ಪಾದನೆಯನ್ನು ನಿರ್ವಹಿಸುವ, ಸೇವೆಯನ್ನು ಒದಗಿಸುವ ಸಂಸ್ಥೆಗಳು ಅಥವಾ ಉದ್ಯಮಗಳು ಆಗ್ತವೆ ಎನ್ನುವುದು MNCಗಳ ಸರಳ ಅರ್ಥವಾಗಿದೆ. ಆಕ್ಸ್ಫರ್ಡ್ ರೆಫರೆನ್ಸ್ MNCಗಳನ್ನು ಯಾವ ರೀತಿ ವ್ಯಾಖ್ಯಾನಿಸ್ತದೆ ಅಂದರೆ, ಇದು ಒಂದು ರೀತಿಯ ಕ್ಯಾಪಿಟಲಿಸ್ಟ್ ಎಂಟರ್ಪ್ರೈಸ್, ಬಂಡವಾಳಶಾಹಿ ಪ್ರಕ್ರಿಯೆ ಇನ್ ವಿಚ್ ಫೈನಾನ್ಷಿಯಲ್ ಸ್ಟ್ರಕ್ಚರ್, ಅದರ ಹಣಕಾಸಿನ ರಚನೆ, ಮ್ಯಾನೇಜರಿಯಲ್ ಕಂಟ್ರೋಲ್, ವ್ಯವಸ್ಥಾಪನಾ ನಿಯಂತ್ರಣ ಮತ್ತು ಇಂಟಿಗ್ರೇಷನ್ ಆಫ್ ಪ್ರೊಡಕ್ಟಿವ್ ಆ್ಯಕ್ಟಿವಿಟಿ ಮತ್ತು ಉತ್ಪಾದನಾ ಚಟುವಟಿಕೆಗಳ ಐಕ್ಯತೆ ರಾಷ್ಟ್ರೀಯ ಗಡಿರೇಖೆಗಳನ್ನು ಮೀರಿ ಜಾಗತಿಕ ಮಾರುಕಟ್ಟೆಯ ಸಂದರ್ಭಗಳಲ್ಲಿ ಆಧಾರವಾಗಿ ಬೆಳೆಯುತ್ತದೆ ಎನ್ನುವುದು ಆಕ್ಸ್ಫರ್ಡ್ ರೆಫರೆನ್ಸಿನ ಪ್ರಕಾರ ಮಲ್ಟಿನ್ಯಾಷನಲ್ ಕಂಪನಿಗಳ ವ್ಯಾಖ್ಯೆ. ಇನ್ನು ಇನ್ವೆಸ್ಟೋಪೀಡಿಯಾ ಉಲ್ಲೇಖದ ಪ್ರಕಾರ ಬಹುರಾಷ್ಟ್ರೀಯ ಸಂಸ್ಥೆ ತನ್ನ ತಾಯ್ನಾಡನ್ನು ಹೊರತುಪಡಿಸಿ ಕನಿಷ್ಠ ಒಂದು ದೇಶದಲ್ಲಿ ಸೌಲಭ್ಯಗಳು ಮತ್ತು ಇತರ ಸೊತ್ತುಗಳ ಒಡೆತನವನ್ನು ಹೊಂದಿರುತ್ತದೆ. ಬರೀ ತಾಯ್ನಾಡಿನಲ್ಲಿ ಇದ್ದರೆ ಅದು ನ್ಯಾಷನಲ್ ಎಂಟರ್ಪ್ರೈಸ್. ತಾಯ್ನಾಡನ್ನು ಹೊರತುಪಡಿಸಿ ಅದರ ಹೊರಗಡೆ ಸೌಲಭ್ಯಗಳನ್ನು ಮತ್ತು ಸೊತ್ತುಗಳ ಒಡೆತನವನ್ನು ಹೊಂದಿದರೆ ಅದು ಬಹುರಾಷ್ಟ್ರೀಯ ಕಂಪನಿ. ವಿವಿಧ ದೇಶದಲ್ಲಿ ಅದಕ್ಕೆ ಕಚೇರಿಗಳನ್ನು ಹೊಂದಿರುತ್ತದೆ, ಅದಕ್ಕೆ ವಿವಿಧ ದೇಶಗಳಲ್ಲಿ ಉತ್ಪಾದನೆ ಇರ್ತದೆ
ಅದು ಜಾಗತಿಕ ನಿರ್ವಹಣೆಯನ್ನು ಸಂಘಟಿಸುವ ಒಂದು ಪ್ರಧಾನ ಕೇಂದ್ರ ಕಚೇರಿಯನ್ನು ತನ್ನ ತಾಯ್ನಾಡಿನಲ್ಲಿ ಹೊಂದಿರುತ್ತದೆ. ಈ ಕಂಪನಿಗಳು ಕೆಲವು ಸಂದರ್ಭಗಳಲ್ಲಿ ಅನೇಕ ಸಣ್ಣ ರಾಷ್ಟ್ರಗಳಿಗಿಂತ ಹೆಚ್ಚಿನ ಬಜೆಟನ್ನು ಹೊಂದಿವೆ. ಅದಕ್ಕಿಂತಲೂ ಹೆಚ್ಚು ಉತ್ಪಾದನೆ ಹಣ ಈ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಹತ್ರ ಇದೆ ಅಂತ ಹೇಳಿ. ಇನ್ನು ಥರ್ಡ್ನೇದು ಡೆವಲಪ್ಮೆಂಟ್ ಥಿಯರೀಸ್ ಅಂತ ಇದೆ, ಅವಲಂಬನಾ ಸಿದ್ಧಾಂತಗಳು ಅಂತ ಹೇಳಿ. ಇಂಪಾರ್ಟೆಂಟ್ ಡೆಫಿನೇಷನ್ ಇದು. ಅದರ ಪ್ರಕಾರ ಡೆವಲಪ್ಡ್ ನೇಷನ್ಸ್, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಆರ್ಥಿಕ ಶಕ್ತಿಯ ಅನ್ವೇಷಣೆಯಲ್ಲಿ ಎಲ್ಲಿ ನಮಗೆ ಲಾಭ ಸಿಗ್ತದೆ ಎನ್ನುವ ಹುಡುಕಾಟದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳನ್ನು, ಡೆವಲಪಿಂಗ್ ಕಂಟ್ರೀಸನ್ನು ನಿಯಂತ್ರಿಸಲಿಕ್ಕೆ ತನ್ನ ರಾಜಕೀಯ ಸಲಹೆಗಾರರನ್ನು, ಮಿಷನರಿಗಳನ್ನು, ತಜ್ಞರನ್ನು ಮತ್ತು MNCಗಳನ್ನು, ತಮ್ಮ ಕಂಪನಿಗಳನ್ನು ಅಲ್ಲಿ ಸ್ಥಾಪಿಸ್ತವೆ ಮತ್ತು ಡೆವಲಪಿಂಗ್ ನೇಷನ್ಸಿನ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ಚೀಪಾಗಿ ಸಿಗುವ, ಅಗ್ಗದಲ್ಲಿ ಸಿಗುವ ಶ್ರಮವನ್ನು, ಲೇಬರನ್ನು ಸೂಕ್ತವಾದ ರೀತಿಯಲ್ಲಿ ಶೋಷಿಸುವಂತೆ ಸಂಯೋಜನೆಯಾಗಿರುವ ವ್ಯವಸ್ಥೆ. ಇದು ಡೆವಲಪ್ಮೆಂಟ್ ಥಿಯರಿ ಅಥವಾ ಡಿಪೆಂಡೆನ್ಸಿ ಥಿಯರಿ, ಅವಲಂಬನಾ ಸಿದ್ಧಾಂತ ಹೇಳುವ ವಾದ. ತೃತೀಯ ಜಗತ್ತಿನ ದೃಷ್ಟಿಕೋನದಿಂದ ಇದು ನಮಗೆ ಸರಿ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ತೃತೀಯ ಜಗತ್ತನ್ನು ಶೋಷಿಸುವ ವಿಧಾನ ನೋಡಿ. ಅಫ್ಘಾನಿಸ್ತಾನದಲ್ಲಿ ಇಲ್ಲಿಯವರೆಗೆ ಪೆಟ್ರೋಲಿನ ನಿಯಂತ್ರಣ USA ಬೇಕಿತ್ತು, ಅಲ್ಲಿಯವರೆಗೆ USA ಅಫ್ಘಾನಿಸ್ತಾನದಲ್ಲಿ ಪ್ರಭಾವಶಾಲಿಯಾಗಿ ತನ್ನ ಸೈನ್ಯವನ್ನು ಇಟ್ಟು ಅರಬ್ ರಾಷ್ಟ್ರಗಳನ್ನು ಮತ್ತು ಪೆಟ್ರೋಲ್ ಸಂಪನ್ಮೂಲಗಳು ಇರುವ ದೇಶಗಳನ್ನು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಈಗ ಜಾಗತಿಕ ತಾಪಮಾನ ಏರಿಕೆಯಾಗಿ ಪೆಟ್ರೋಲಿನ ಬದಲು ಪರ್ಯಾಯ ವಿದ್ಯುತ್, ಎಲೆಕ್ಟ್ರಿಕ್ ಕಾರ್ಸ್, ಎಲೆಕ್ಟ್ರಿಕ್ ಪವರ್ ಡಿಪೆಂಡೆನ್ಸ್, ನಾವು ಪೆಟ್ರೋಲ್ನಿಂದ ಮೆಲ್ಲ ವಿದ್ಯುತ್ ಶಕ್ತಿ ಹತ್ರ ಹೊರಡುವಾಗ ನೋಡಿ ಮೆಲ್ಲ ಅಫ್ಘಾನಿಸ್ತಾನದಿಂದ ಸೈನ್ಯವನ್ನು ಅಮೇರಿಕ ವಾಪಸ್ ತಗೊಳ್ತಾ ಇದೆ. ಯಾಕಂತ ಹೇಳಿದರೆ ಈಗ ಗೊತ್ತಾಗಿದೆ ಅವರಿಗೆ ಪೆಟ್ರೋಲಿಯಂ ಅಷ್ಟು ಮಹತ್ವ ಇಲ್ಲ. ಇನ್ನು ಮುಂದೆ ಜಾಗತಿಕ ತಾಪಮಾನ ಏರುವಿಕೆಯನ್ನು ತಡೆಗಟ್ಟಬೇಕಾದ್ರೆ ಪರ್ಯಾಯ ಶಕ್ತಿ ಮೂಲಗಳ ಕಡೆಗೆ ನಾವು ಚಲಿಸಬೇಕು ಅಂತ ಹೇಳಿ. ಸೊ ಹೀಗೆ ಅದಕ್ಕೆ ಲಾಭ ಇದ್ದಾಗ ತೃತೀಯ ಜಗತ್ತನ್ನು ಹೇಗೆ ನಿಯಂತ್ರಿಸ್ಬೋದು ಅಂತ ಹುನ್ನಾರಗಳನ್ನು ಅಭಿವೃದ್ಧಿ ಹೊಂದಿದ ದೇಶಗಳು ಮಾಡ್ತಾ ಹೋಗ್ತವೆ. ನೋಡಿ, ಬಹುರಾಷ್ಟ್ರೀಯ ನಿಗಮಗಳ ಲಕ್ಷಣಗಳು. ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಡಿಮಾಂಡ್ ಏನು ಅಂತ ಹೇಳಿದರೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ, ನಿಗಮಗಳಿಗೆ ತೆರಿಗೆಗಳಲ್ಲಿ ವ್ಯತ್ಯಾಸ ಇರಬಾರ್ದು, ಒಂದೇ ರೀತಿಯ ತೆರಿಗೆಗಳು ಇರಬೇಕು ಅಂತ ಹೇಳಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಬಹುರಾಷ್ಟ್ರೀಯ ಕಂಪನಿಗಳು ಕಡಿಮೆ ತೆರಿಗೆಗಳನ್ನು ಕೊಟ್ಟಷ್ಟು ಕೂಡ ಅವುಗಳು ಸರಕಾರಕ್ಕೆ ಕೊಡುವ ಹಣ ಕಡಿಮೆ ಆಗಿ ಅವುಗಳು ಗಳಿಸುವ ಲಾಭ ಹೆಚ್ಚಾಗ್ತಾ ಹೋಗ್ತದೆ. ಲಾಭ ಹೆಚ್ಚಾದ ಹಾಗೆಯೇ ಬಹುರಾಷ್ಟ್ರೀಯ ನಿಗಮಗಳು ಶ್ರೀಮಂತರಾಗ್ತಾ, ಅವುಗಳ ಪ್ರಾಬಲ್ಯ ವಿಸ್ತಾರವಾಗ್ತಾ, ಅವುಗಳ ಹರಡುವಿಕೆ ಜಾಸ್ತಿ ಆಗ್ತಾ ಹೋದಾಗ ಅವುಗಳ ಗಾತ್ರ ದೊಡ್ಡದಾಗ್ತಾ ಹೋಗ್ತದೆ. ಸೊ ದೈತ್ಯ ಗಾತ್ರದ ಕಂಪನಿಗಳು, ಈಗ ಅಮೆಝಾನ್ ಕಂಪನಿ ಇದೆ, ಅದು ದೈತ್ಯ ಗಾತ್ರ. ಯಾಕಂದರೆ ಇತ್ತೀಚೆಗೆ ಅದು ಭಾರತೀಯ ಫ್ಲಿಪ್ಕಾರ್ಟ್ ಎನ್ನುವಂಥ ಕಂಪನಿಯ ಜೊತೆ ವಿಲೀನಗೊಂಡಿದೆ. ಸೊ ಹೀಗೆಯೇ ಎಷ್ಟೋ ಬಹುರಾಷ್ಟ್ರೀಯ ಕಂಪನಿಗಳು ನೀವು ನೋಡ್ತೀರಿ, ಮಾರುತಿ, ಸುಜುಕಿ ಅಂತ ಹೇಳಿ ವಿಲೀನಗೊಂಡಿರುವ ಕಂಪನಿಗಳು. ಹೀಗೆ ಇವುಗಳು ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋಗ್ತವೆ. ಸೆಕೆಂಡ್ ಪಾಯಿಂಟ್, ಅಂತಾರಾಷ್ಟ್ರೀಯ ಕಾರ್ಯಾಚರಣೆ. MNCಗಳ ಕಾರ್ಯಾಚರಣೆ ರಾಷ್ಟ್ರೀಯ ಗಡಿರೇಖೆಗಳನ್ನು ಮೀರಿ ವ್ಯಾಪಿಸ್ತದೆ. ಆದುದರಿಂದ ಅವು ಅಂತಾರಾಷ್ಟ್ರೀಯವಾಗಿ ತಮ್ಮ ಪ್ರಭಾವವನ್ನು, ಕಾರ್ಯವನ್ನು ವಿಸ್ತರಿಸಿಕೊಂಡಿರುವಂತಹ ನಿಗಮಗಳು ಆಗಿರ್ತವೆ. 3, ಸಂಪನ್ಮೂಲಗಳ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್. ಅಂದರೆ MNCಗಳು ಎಂತ ಮಾಡ್ತವೆ ಅಂದರೆ, ಸಾಮೂಹಿಕ ಸಂಪನ್ಮೂಲಗಳು, ಒಂದು ದೇಶದ ಸಲಕರಣೆಗಳು, ಕಚ್ಚಾ ವಸ್ತುಗಳು, ಸಿದ್ಧಪಡಿಸಿದ ಉತ್ಪನ್ನಗಳು, ಕಾರ್ಮಿಕರ ಶ್ರಮ, ತಾಂತ್ರಿಕತೆ, ಹಣಕಾಸಿನ ಹೂಡಿಕೆ, ಹೀಗೆ ಎಲ್ಲ ದೇಶಗಳನ್ನು, ಗಡಿರೇಖೆಗಳನ್ನು ಮೀರಿ ಅದು ಅದಲು ಬದಲಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತದೆ. ಸೊ ಸಂಪನ್ಮೂಲಗಳ ವರ್ಗಾವಣೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಗ್ತಾ ಹೋಗ್ತದೆ. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ, ನಾನು ಈ ಸ್ಲೈಡಿನ ನಂತರ ನಿಮಗೆ 1 ನಿಮಿಷದ ವಿಡಿಯೋ ಹಾಕಿದ್ದೇನೆ ನೋಡಿ. ಒಂದು ಶೂ ಅಥವಾ ಒಂದು ಶೂವನ್ನು ಕಟ್ಟುವ ಹಗ್ಗವನ್ನು ಹಿಡಿದು ಒಂದು ಮಹಿಳೆ ಅದನ್ನು ಎಲ್ಲಿಗಿಂದ ಬರ್ತದೆ ಅಂತ ನೋಡ್ತಾ ಹೋದಾಗ
ಅದು ಎಲ್ಲಿ ಹೋಗ್ತದೆ ಎನ್ನುವುದನ್ನು ನೀವೇ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಹೇಗೆ ಸಂಪನ್ಮೂಲಗಳು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿರ್ತವೆ, ಎಲ್ಲಿಂದ ಎಲ್ಲಿಗೆ ವರ್ಗಾವಣೆಯಾಗಿರ್ತವೆ ಎನ್ನುವಂಥದ್ದು ಇದನ್ನು ನೀವು ಗಮನಿಸಿ. ಇನ್ನು ಬಂಡವಾಳಶಾಹಿ ಬಹುರಾಷ್ಟ್ರೀಯ ನಿಗಮಗಳು ವೈವಿಧ್ಯಮಯ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತವೆ. ಯಾಕೆ ವೈವಿಧ್ಯಮಯ ಚಟುವಟಿಕೆಗಳು ಅಂತ ಹೇಳಿದರೆ, ಎಲ್ಲಿ ಲಾಭ ಇರುತ್ತದೆ, ಎಲ್ಲಿ ವ್ಯಾಪಾರದಿಂದ ಅವಕಾಶಗಳು ಇರ್ತವೆ, ಅಲ್ಲಿ ಎಲ್ಲ ಅವು ತಮ್ಮ ಜ್ಞಾನವನ್ನು, ಬಂಡವಾಳವನ್ನು, ತಂತ್ರಜ್ಞಾನವನ್ನು ಹೂಡಿ ಲಾಭವನ್ನು ಗಳಿಸುವ ಪ್ರಯತ್ನವನ್ನು ಮಾಡ್ತವೆ. ಆದುದರಿಂದ ವೈವಿಧ್ಯಮಯ ಚಟುವಟಿಕೆಗಳು. ಇನ್ನು ಒಲಿಗೋಪಾಲಿಸ್ಟಿಕ್ ರಚನೆ ಅಂತ ಹೇಳಿ, ಒಲಿಗೋಪಾಲಿ ಅಂತ ಹೇಳಿದರೆ ಬೃಹತ್ ಶಕ್ತಿ ಸಾಮ್ಯತೆ. ಅಂದರೆ ಒಂದು ದೈತ್ಯ ಕಂಪೆನಿ ಇತರ ಎಲ್ಲ ಕಂಪೆನಿಗಳನ್ನು ಸೋಲಿಸಿ ಅದು ಒಂದು ಮಾತ್ರ ಏಕಸಾಮ್ಯ ಕಂಪೆನಿಗಳು ಅಂತ ಹೇಳಿ ಇಕಾನಮಿಕ್ಸಲ್ಲಿ ನೀವೇನು ಹೇಳ್ತೀರಿ ಮೊನೋಪಲಿ, ಅದು ಇನ್ನೂ ಕೂಡ ಬೆಳೀತಾ ಹೋಗಿ ಮೊನೋಪಲಿ ಒಲಿಗೋಪಲಿ ಆಗ್ತದೆ. ಅಂದರೆ ಒಂದು ಶಕ್ತಿ, ದೈತ್ಯ ಶಕ್ತಿಯೇ ಅಲ್ಲಿ ಪ್ರಭಾವವನ್ನು, ಪ್ರಾಬಲ್ಯವನ್ನು ಬೆಳೆಸ್ತಾ ಹೋಗ್ತದೆ. ಸೊ ಒಲಿಗೋಪಲಿ ಅಂತ ಇದನ್ನು ಹೇಳುವಂಥದ್ದು. ಅತ್ಯಂತ ದೊಡ್ಡ ದೈತ್ಯ ಸಂಸ್ಥೆಗಳು, ಈಗ ಅಮೆಝಾನ್ ಫಾರ್ ಎಕ್ಸಾಂಪಲ್ ಒಂದು ಮಾರಾಟ ಕ್ಷೇತ್ರದಲ್ಲಿ ಒಲಿಗೋಪಲಿಯ ರೀತಿಯಲ್ಲಿ ಬೆಳೆದಿದೆ. ಅಥವಾ ರಿಲಯನ್ಸ್ ಒಂದು ರೀತಿಯಲ್ಲಿ ಒಲಿಗೋಪಲಿಯಾಗಿ ಬೆಳೀತಾ ಇದೆ. ಅಂದರೆ ಅವರು ಮಾತ್ರ ಏಕಮಾತ್ರ ಶಕ್ತಿ ಸಾಮ್ಯತೆಯಿಂದ ಬೆಳೆಯುವವರು ಅಂತ ಹೇಳಿ. ಇನ್ನು ಬಂಡವಾಳಶಾಹಿ ವ್ಯವಸ್ಥೆಯ ಸಹಜ ವಿಕಸನದ ರೀತಿಯಲ್ಲಿ ನಮಗೆ MNCಗಳು ಕಾಣ್ತವೆ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಊಹೆಗಳು ಇಲ್ಲದೆ ಸಹಜ ರೀತಿಯಲ್ಲಿ ಶ್ರೀಮಂತರು ಒಂದಾಗ್ತಾ ಅದೇ ಪ್ರಕ್ರಿಯೆಯಲ್ಲಿ ಸೋಲ್ತಾ ನ್ಯಾಚುರಲ್ ಆಗಿ ಅದು ಬೆಳೆದು ಹರಡುವ ಹಾಗೆ ನಮಗೆ ಇದು ಕಾಣ್ತದೆ. ಆದುದರಿಂದ ಇದು ಹೊರನೋಟಕ್ಕೆ ಸಹಜ ಅಂತ ಹೇಳಿದರೂ ಕೂಡ ಒಳಗಿನ ತರ್ಕಗಳು ಮಾತ್ರ ನಿರಂತರ ಅಲ್ಲಿ ಅದರ ಪರವಾಗಿ ಕೆಲಸ ಮಾಡ್ತಾ ಇರ್ತವೆ. ಸೊ ಸಹಜ ವಿಕಸನ MNCಗಳದ್ದು ಆಗ್ತಾ ಹೋಗ್ತದೆ ಎನ್ನುವಂಥದ್ದು ನೀವು ಗಮನಿಸಬೇಕಾದ ಇನ್ನೊಂದು ಲಕ್ಷಣ. MNCಗಳ ಇನ್ನೊಂದು ಒಳಿತು ಏನಂತ ಹೇಳಿದರೆ, ಅವು ಹೆಚ್ಚಿನ ಹಣವನ್ನು ರಿಸರ್ಚಿಗೋಸ್ಕರ, ಸಂಶೋಧನೆಗಳಿಗೋಸ್ಕರ ಅವು ಯಾವ ಕ್ಷೇತ್ರದಲ್ಲಿ ಲಾಭ ಗಳಿಸ್ತವೆ ಅಲ್ಲಿ ಹೊಸ ಯಂತ್ರಗಳನ್ನು, ಹೊಸ ತಂತ್ರಗಳನ್ನು ಹೇಗೆ ಅನ್ವೇಷಿಸುವುದು, ಲಾಭವನ್ನು ಹೇಗೆ ಹೆಚ್ಚಿಸಿಕೊಳ್ಳೋದು, ಕಾರ್ಮಿಕರ ಶ್ರಮವನ್ನು ಹೇಗೆ ಕಡಿಮೆಗೊಳಿಸೋದು ಅಂತ ಹೇಳಿ ರಿಸರ್ಚ್ ಮಾಡ್ತಾ ಹೋಗ್ತದೆ. ಸೊ ಅತ್ಯಾಧುನಿಕ ತಂತ್ರಜ್ಞಾನ ಇದರಿಂದ ಬೆಳೀತಾ ಹೋಗ್ತದೆ ಮತ್ತು ಇದರ ಕಾರಣದಿಂದಾಗಿ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಲಾಭವನ್ನು ಹೆಚ್ಚಿಸಲಿಕ್ಕಾಗ್ತದೆ ಮತ್ತು ಜನರಿಗೂ ಕೂಡ ಉತ್ತಮ ಸೌಲಭ್ಯಗಳನ್ನು ಕೊಡುವ ಹಾಗೆ ಆಗ್ತದೆ. ಇನ್ನು ಕೇಂದ್ರೀಕೃತ ನಿಯಂತ್ರಣ, ಬಹುರಾಷ್ಟ್ರೀಯ ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲಿ ಇದ್ದರೂ ಕೂಡ ಅವುಗಳಿಗೆ ತಾಯ್ನಾಡಿನಲ್ಲಿ ಒಂದು ಕೇಂದ್ರ ಕಚೇರಿ ಇರುತ್ತದೆ ಮತ್ತು ಜಾಗತಿಕ ಕ್ರಮಬದ್ಧ ನಿಯಮಗಳನ್ನು ರೂಪಿಸುವ ಮೂಲಕ ಅದು ಇಡೀ ತನ್ನ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಸ್ಥೆಯ ಮೇಲೆ ನಿಯಂತ್ರಣವನ್ನು ಹೊಂದಿರ್ತದೆ. ಸೊ ಒಂದು ರೀತಿ ಕ್ರಮಬದ್ಧವಾಗಿ ಆಧುನಿಕ ಮಾಹಿತಿ ತಂತ್ರಜ್ಞಾನದ ಆಧಾರದಲ್ಲಿ ಇದು ತನ್ನ ನಿಗಮದ ಮೇಲೆ ಹಿಡಿತವನ್ನು ಹೊಂದಿರುತ್ತದೆ. ವೃತ್ತಿಪರ ನಿರ್ವಹಣೆ, ಬಹುರಾಷ್ಟ್ರೀಯ ನಿಗಮಗಳನ್ನು ವೃತ್ತಿಪರ ತಜ್ಞರು ನಿರ್ವಹಿಸ್ತಾರೆ. ಎಲ್ಲ ಕ್ಷೇತ್ರಗಳಲ್ಲೂ ವಿಜ್ಞಾನಿಗಳು, ಉತ್ತಮ ತಂತ್ರಜ್ಞಾನ ಹೊಂದಿರುವಂಥವರು, ಅತ್ಯುತ್ತಮ ಅಂಕಿಅಂಶಗಳ ಜ್ಞಾನ
ಇರುವವರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎಕ್ಸ್ಪರ್ಟ್ಸ್. ಸೊ ಪ್ರತಿಯೊಂದರಲ್ಲೂ ಕೂಡ ವೃತ್ತಿಪರ ನಿರ್ವಹಣೆಯ ಆಧಾರದಲ್ಲಿ ಸುಧಾರಿತ ತಂತ್ರಜ್ಞಾನ, ಬೃಹತ್ ನಿಧಿಗಳು, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಸ್ಥೆಗಳನ್ನು ವೃತ್ತಿಪರವಾಗಿ ನಿರ್ವಹಿಸುವಂಥ ಲೆಕ್ಕತಜ್ಞರು, ಹೀಗೆ ಕ್ರಮಬದ್ಧವಾಗಿ ಮಲ್ಟಿನ್ಯಾಷನಲ್ ಕಂಪನಿ ತನ್ನ ಪಾತ್ರವನ್ನು ನಿರ್ವಹಿಸ್ತಾ ಸಾಗ್ತದೆ. MNCಗಳ ಪಾತ್ರ ಮತ್ತು ಮಹತ್ವವನ್ನು ವಿವರಿಸುವಾಗ ಈ ಮುಂದಿನ ಅಂಶಗಳನ್ನು ನಾವು ಗಮನಿಸಬೇಕು. ಒಂದು, MNCಗಳು ಮತ್ತು ವಿದೇಶಿ ನೇರ ಬಂಡವಾಳ ಹೂಡಿಕೆ, MNCs ಆ್ಯಂಡ್ FDI ಅಂತ ಹೇಳಿ. ನೋಡಿ, ನೇರ ಬಂಡವಾಳ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎನ್ನುವ ಪರಿಕಲ್ಪನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ರಾಷ್ಟ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಅಪಾರ ಬಂಡವಾಳದ ಅವಶ್ಯಕತೆ ಇರ್ತದೆ. ಬಡ ರಾಷ್ಟ್ರಗಳು ತಮ್ಮ ಜನರಿಗೆ ತೆರಿಗೆ ವಿಧಿಸುವ ಮೂಲಕ ಅಷ್ಟು ಬಂಡವಾಳ ಕ್ರೋಢೀಕರಿಸಲಿಕ್ಕೆ ಆಗೋದಿಲ್ಲ. ಆಗ ಖಾಸಗಿ ವಿದೇಶಿ ಹೂಡಿಕೆದಾರರಿಗೆ ಅವರು ಬಯಸಿದ ಕ್ಷೇತ್ರದಲ್ಲಿ ಹಣ ಹೂಡಿಕೆಗೆ ಅವಕಾಶಗಳನ್ನು ರಾಷ್ಟ್ರ ಕೊಟ್ಟರೆ, ಅವರಿಗೆ ಅಗ್ಗದ ಭೂಮಿ ಕೊಟ್ಟರೆ, ಸುಲಭ ವಿದ್ಯುತ್ ಕೊಟ್ಟರೆ, ಕಚ್ಚಾ ವಸ್ತುಗಳನ್ನು ಸುಲಭದಲ್ಲಿ ಒದಗಿಸಿದರೆ, ಕಾರ್ಮಿಕರನ್ನು ಕಡಿಮೆ ವೆಚ್ಚದಲ್ಲಿ ಒದಗಿಸಿದರೆ ಅವರು ಹಣ ಹೂಡಲಿಕ್ಕೆ ಬರ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅವರು ಕೇಳೋದು ಇಷ್ಟೇ, ನಮಗೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಬೇಡಿ, ನಮಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವ್ಯವಹಾರ ಮಾಡಲಿಕ್ಕೆ ಸುಲಭ ಮಾಡಿಕೊಡಿ ಅಷ್ಟೇ ಅಂತ ಹೇಳಿ. ಇದು FDI ಹಿಂದೆ ಇರುವ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಹಿಂದೆ ಇರುವ ತರ್ಕ. MNCಗಳಿಂದ ಒಂದು ದೇಶಕ್ಕೆ MNCಗಳು ಬರುವಾಗ ಇದು ಸಾಧ್ಯ ಆಗ್ತದೆ. ಇನ್ನು ಸೆಕೆಂಡ್ ಪಾಯಿಂಟಲ್ಲಿ ಜಾಗತೀಕರಣ ಪ್ರಕ್ರಿಯೆಯ ವೇಗವರ್ಧಕಗಳು, ಅಸಲರೇಷನ್ ಆಫ್ ದ ಗ್ಲೋಬಲೈಸೇಷನ್ ಪ್ರೋಸೆಸ್ ಅಂತ ಹೇಳಿ. ಲಾಭಕ್ಕೋಸ್ಕರ MNCಗಳು ಪರಸ್ಪರ ಸ್ಪರ್ಧಿಸುವಾಗ ವಸ್ತುಗಳ ಮತ್ತು ಸೇವೆಗಳ ಗುಣಮಟ್ಟ ಸುಧಾರಣೆ ಆಗ್ತದೆ. ನೋಡಿ, ಈಗ MNCಗಳು ಬಾಹ್ಯಾಕಾಶ ಪ್ರವಾಸ, ಸ್ಪೇಸ್ ಟೂರಿಸಮ್ ರೆಡಿ ಮಾಡ್ತಾ ಇವೆ ಅಂತ ಹೇಳಿ ಹಣ ಹೂಡಿದಾಗ, ಸ್ಪರ್ಧೆಯ ಮೂಲಕ ವಿಮಾನದಲ್ಲಿ ಬಾಹ್ಯಾಕಾಶಕ್ಕೆ ಹೋಗೋದಾ, ರಾಕೆಟ್ ಅಭಿವೃದ್ಧಿಪಡಿಸಿ ಹೋಗೋದಾ ಅಂತ ಹೇಳಿ ಅವುಗಳ ನಡುವೆ ಸ್ಪರ್ಧೆ ನಡೀತದೆ. ಈ ಸ್ಪರ್ಧೆಯಲ್ಲಿ ಅವರು ಬೇರೆ ಬೇರೆ ತರ್ಕಗಳನ್ನು ಗಣನೆಗೆ ತಗೊಳ್ತಾರೆ. ಈಗ ಭೂತಾಪಮಾನ ಏರಿಕೆ ಆದಾಗ ಪೆಟ್ರೋಲ್ ಇನ್ನು ಮುಂದೆ ಬಳಸಬಾರ್ದು ಅಂತ ಹೇಳಿ ಪರಿಸರ ಸಂರಕ್ಷಣಾ ವಿಧಾನಗಳು ನಮಗೆ ಹೇಳುವಾಗ ಅವರೆಂತ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ, ಕರೆಂಟಿನ ಕಾರುಗಳಿಗೆ, ಬಸ್ಸುಗಳ ಅಭಿವೃದ್ಧಿಗೆ ಶ್ರದ್ಧೆ ಮತ್ತು ಗಮನ ಹರಿಸ್ತಾ ಇರ್ತಾರೆ. ಹೀಗೆ MNCಗಳು ಎಂತ ಮಾಡ್ತಾವೆ ಅಂದರೆ, ಸಂಶೋಧನೆಯ ಮೂಲಕ ಹೊಸ ಹೊಸ ಪ್ರವೃತ್ತಿಗಳನ್ನು ಬೆಳೆಸುವ ಮೂಲಕ ಜಾಗತೀಕರಣದ ವೇಗವನ್ನು ಹೆಚ್ಚಿಸ್ತವೆ. ಇನ್ನು MNCಗಳು ಪ್ರಭುತ್ವಗಳಿಂದ ಸೇವೆ ಮಾಡಿಸಿಕೊಳ್ಳೋದು, ಯಾರು ಶ್ರೇಷ್ಠರು ಎನ್ನುವಂಥ ಪ್ರಶ್ನೆ. ಸರ್ಕಾರಗಳು ಗ್ರೇಟ, ಪ್ರಭುತ್ವಗಳ ಗ್ರೇಟ್, MNCಗಳು ಶ್ರೇಷ್ಠ? ಈಗ ಈ ಪ್ರಭುತ್ವಗಳು ಇವತ್ತು ಎಸ್ಪೆಷಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪ್ರಭುತ್ವಗಳು MNCಗಳನ್ನು ಹೋಲಿಸಲಿಕ್ಕೆ ತುದಿಗಾಲಲ್ಲಿ ನಿಲ್ತವೆ. ಯಾಕಂತ ಹೇಳಿದರೆ, ಅವರು ಬಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಸೊ ಅವರಿಗೆ ತೆರಿಗೆ ವಿನಾಯಿತಿ, ಅಗ್ಗದ ಅವಕಾಶಗಳನ್ನು ನೀಡಿ ಏನು ಮಾಡ್ತದೆ ಅಂತ ಹೇಳಿದರೆ, ಅವರನ್ನು ಹೋಲಿಸಿ ದೇಶಕ್ಕೆ ಬರುವ ಹಾಗೆ ಮಾಡ್ತದೆ. ಆದರೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದು ದೇಶದ ಸರಕಾರ ಅಥವಾ ಪ್ರಭುತ್ವ ಅವರದ್ದೇ ಆದ ಪ್ರಯೋಜನಗಳನ್ನು ಪಡೆಯುವ ಯೋಜನೆಗಳನ್ನು ಹಾಕಿಕೊಳ್ತದೆ. ಮುಂದಿನ ಚುನಾವಣೆಗಳನ್ನು ಹೇಗೆ ಗೆಲ್ಲಬೇಕು, ಅಧಿಕಾರ ಹೇಗೆ ನಮ್ಮದೇ ಕೈಯಲ್ಲಿ ಉಳಿಸಬೇಕು ಅಂತ ಇತ್ಯಾದಿ ತಂತ್ರಗಳು ಕೂಡ ಇದರ ಹಿಂದೆ ಕೆಲಸ ಮಾಡ್ತವೆ. ಇನ್ನು ಲಾಭಕ್ಕೆ ಪೂರಕವಾಗುವ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳು, MNCಗಳು WTO, ವರ್ಲ್ಡ್ ಬ್ಯಾಂಕ್, IMF ಇತ್ಯಾದಿಗಳಲ್ಲಿ ಇರುವ ಇತ್ಯಾದಿ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇರುವುದೇ ಪ್ರಭಾವಶಾಲಿ MNCಗಳ ಹಿಡಿತದಲ್ಲಿ. MNCಗಳು ಮತ್ತು ಈ ಸಂಸ್ಥೆಗಳು ಒಂದೇ ದೇಶದಿಂದ ಉಗಮವಾಗಿರುವುದರಿಂದ ಅವು ತಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೂರಕವಾದ ನಿಯಮಗಳನ್ನು ಅವುಗಳ ಸರಕಾರದ ಮೂಲಕ WTO, ವರ್ಲ್ಡ್ ಬ್ಯಾಂಕ್ನಲ್ಲಿ ರೂಪಿಸುವಂತೆ ಮಾಡಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಹೇಗೆ ಲಾಭ ಗಳಿಸಬಹುದು ಎನ್ನುವಂತಹ ಪ್ರಯತ್ನಗಳನ್ನು, ಹುಡುಕಾಟಗಳನ್ನು ಮಾಡ್ತಾ ಹೋಗ್ತವೆ. ಸೊ ಈ ಅಂಶಗಳನ್ನು ನೀವು ಇಲ್ಲಿ ಗಮನಿಸಬೇಕು. ನೋಡಿ, ಬಹುರಾಷ್ಟ್ರೀಯ ನಿಗಮಗಳು ಒಳಿತ ಕಿಡುಕ ಎನ್ನುವಂಥ ಪ್ರಶ್ನೆ ನಮಗೆ ಕೇಳಿದರೆ
ಒಳಿತು ಮತ್ತು ಕೆಡುಕು ಎರಡನ್ನೂ ಹೊಂದಿರುವಂತಹ ಪ್ರಕ್ರಿಯೆಗಳು. ನೋಡಿ, ಬಹುರಾಷ್ಟ್ರ ಕಂಪನಿಗಳು ಬಂದ ನಂತರ ಜನರಿಗೆ ಸಿಗುವ ಸೇವೆ ಸೌಲಭ್ಯಗಳು ಮತ್ತು ಅವುಗಳ ದಕ್ಷತೆಯನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅಷ್ಟು ಅವಕಾಶಗಳನ್ನು MNCಗಳು ಜನರಿಗೆ ಮಾಡಿಕೊಟ್ಟಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಅವರು ಹೂಡಿದಂತಹ ಹಣ, ರಿಸರ್ಚ್ಗೋಸ್ಕರ, ಸಂಶೋಧನೆಗೋಸ್ಕರ ಹಲವಾರು ಒಳಿತುಗಳನ್ನು ಜಗತ್ತಿಗೆ ಕೊಟ್ಟಿದೆ. ಸೊ ಅದನ್ನು ಯಾರೂ ಕೂಡ, ಅವುಗಳ ಪ್ರಗತಿಪರ ಅಂಶವನ್ನು ಕೂಡ ಯಾರೂ ಕೂಡ ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಒಳಿತುಗಳು ಸೃಷ್ಟಿಯಾದರೂ ಕೂಡ ದೇಶದ ಒಳಗಡೆ ಮತ್ತು ಅಂತಾರಾಷ್ಟ್ರೀಯವಾಗಿ, ದೇಶದ ಒಳಗಡೆ ಅಂತ ಹೇಳೋದು, ಒಳಗಡೆ ಸೃಷ್ಟಿಯಾಗುವ ಅಸಮಾನತೆಗಳು, ಮುಖ್ಯವಾಗಿ ಸಂಪತ್ತಿನ ಅಸಮಾನ ಹಂಚಿಕೆ ಮತ್ತು ಅಂತಾರಾಷ್ಟ್ರೀಯ ವಲಯದಲ್ಲಿ ಸಂಪತ್ತಿನ ಅಸಮಾನ ಹಂಚುವಿಕೆ. ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಶೋಧನೆಗಳು, MNCಗಳು ಹಲವಾರು ಬೆನಿಫಿಟ್ಸ್, ಹಲವಾರು ಒಳಿತುಗಳನ್ನು ಸೃಷ್ಟಿಸ್ತವೆ, ಹೊರೆಗಳನ್ನು ಸೃಷ್ಟಿಸ್ತವೆ. ಒಳಿತುಗಳ ಲಾಭವನ್ನು ಯಾರು ಪಡೀತಾರೆ, ಹೊರೆಗಳನ್ನು ಯಾರು ಹೊರ್ತಾರೆ ಅಂತ ಹೇಳುವಾಗ ದೇಶದ ಒಳಗಡೆ ಬಡವರು ಮತ್ತು ಅಂತಾರಾಷ್ಟ್ರೀಯ ವಲಯದಲ್ಲಿ ಬಡ ರಾಷ್ಟ್ರಗಳು ಇದರ ಹೊರೆಯನ್ನು ಹೊರಬೇಕಾಗ್ತದೆ. ಸೊ ಇದು ಸಕಾರಾತ್ಮಕ ಮತ್ತು ನಕಾರಾತ್ಮಕ MNCಗಳ ಪಾತ್ರದ ಕುರಿತು. ಇನ್ನು MNCಗಳು ಮತ್ತು ಸುಸ್ಥಿರ ಅಭಿವೃದ್ಧಿ, ಲಾಭ ಪಡೆಯಬೇಕು, ಏನಾದರೂ ಆಗಿ ಲಾಭ ರಾಕೆಟ್ ಥರ ಹೆಚ್ಚಾಗ್ತಾ ಹೋಗಬೇಕು ಎನ್ನುವಂಥ MNCಗಳ ಆಸೆ ಪ್ರಕೃತಿಯನ್ನು ತ್ವರಿತವಾಗಿ ಶೋಷಿಸ್ತದೆ. ಗೊತ್ತಾಯ್ತಲ್ಲ. ಇವತ್ತು MNCಗಳ ಲಾಭ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ, ಅವರು ಕಾರ್ಮಿಕರಿಗೆ ಕಡಿಮೆ ಸಂಬಳ ಕೊಡ್ತಾರಂತ ಅಲ್ಲ, ಕಾರ್ಮಿಕರಿಗೆ MNCಗಳು ಒಳ್ಳೆ ಸಂಬಳ ಕೊಡ್ತವೆ. ಅಷ್ಟು ಒಳ್ಳೆ ಸಂಬಳ ಕೊಟ್ಟು ಕೂಡ MNCಗಳ ಲಾಭ ಯಾಕೆ ಅಷ್ಟು ಜಾಸ್ತಿ ಅಂತ ಹೇಳಿದರೆ, ಇವತ್ತು ಸಂಬಳ ಕಡಿಮೆ ಕೊಟ್ಟು ಲಾಭ ಆಗುವುದಲ್ಲ, ಪ್ರಕೃತಿಯನ್ನು ಶೋಷಿಸಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿ ಅಥವಾ ಸಂಪನ್ಮೂಲಗಳನ್ನು, ಕಚ್ಚಾ ವಸ್ತುಗಳನ್ನು ಅಗ್ಗಕ್ಕೆ ಪಡೆದು, ಭೂಮಿಯನ್ನು, ನೀರನ್ನು, ಕಚ್ಚಾ ವಸ್ತುಗಳನ್ನು ಅಗ್ಗಕ್ಕೆ ಪಡೆದು ಲಾಭವನ್ನು ಹೆಚ್ಚಿಸ್ಕೊಳ್ತವೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕು. 20ನೇ ಶತಮಾನದಲ್ಲಿ ಕಾರ್ಮಿಕರ ಶೋಷಣೆ, ಕಾರ್ಮಿಕರಿಗೆ ಕಡಿಮೆ ಸಂಬಳ ಕೊಟ್ಟು ಲಾಭ ಗಳಿಸುವ ಪ್ರವೃತ್ತಿ ಇದ್ದರೆ, ಈಗ 21ನೇ ಶತಮಾನದಲ್ಲಿ ಕಾರ್ಮಿಕರಿಗೆ ಒಳ್ಳೆಯ ಸಂಬಳ ಕೊಡ್ಬೋದು, ಕಾರ್ಮಿಕರನ್ನು ಮಾತಾಡದ ಹಾಗೆ ಮಾಡ್ಬೋದು, ಆದರೆ ಪ್ರಕೃತಿಯನ್ನು ಅತಿಯಾಗಿ ಶೋಷಿಸ್ಬೋದು. ಕಾರ್ಮಿಕರಿಗೆ ನೋವಾದರೆ ಕಾರ್ಮಿಕರು ಪ್ರತಿಭಟಿಸ್ತಾರೆ, ಆದರೆ ಕಾರ್ಮಿಕರಿಗೆ ಒಳ್ಳೆಯ ಸಂಬಳ ಕೊಟ್ಟರೆ ಸಮಸ್ಯೆ ಪರಿಹರಿಸ್ತದೆ. ಆದರೆ ಪ್ರಕೃತಿಗೆ ನೋವಾದರೆ ಪ್ರಕೃತಿ ಮಾತಾಡೋದಿಲ್ಲ. ಆದುದರಿಂದ ಪ್ರಕೃತಿಯ ಶೋಷಣೆಯಿಂದ ಬಹುರಾಷ್ಟ್ರೀಯ ನಿಗಮಗಳ ಲಾಭ ಜಾಸ್ತಿ ಆಗ್ತಾ ಇದೆ. ಇದು ಏನು ಮಾಡ್ತದೆ, ಜಾಗತಿಕ ತಾಪಮಾನ ಬದಲಾವಣೆಗಳನ್ನು ಸೃಷ್ಟಿಸ್ತದೆ, ಸಂಪತ್ತಿನ ಅಸಮಾನ ಹಂಚುವಿಕೆಗೆ ದಾರಿಯಾಗ್ತದೆ, ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಮಾರಕ ಆಗುವ ಸಾಧ್ಯತೆಗಳು ಇವೆ. ಇನ್ನು ರಾಷ್ಟ್ರೀಯ ನಿಯಂತ್ರಣಗಳಿಗೆ MNCಗಳು ಒಳಪಡೋದಿಲ್ಲ. ಯಾಕಂದರೆ MNCಗಳ ಪ್ರಭಾವ ರಾಷ್ಟ್ರೀಯ ತೆರಿಗೆಗಳನ್ನು ತಪ್ಪಿಸುವ ರೀತಿಯಲ್ಲಿ ಇರ್ತದೆ. ಸೊ ತೆರಿಗೆಗಳ ಜಾಲವನ್ನು ತಪ್ಪಿಸಿಕೊಳ್ಳಲು ಅವು ಅಂತಾರಾಷ್ಟ್ರೀಯ ದಾರಿಗಳನ್ನು ಹುಡುಕಿಕೊಳ್ತವೆ. ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, MNCಗಳು ರಾಷ್ಟ್ರಗಳಿಗೆ ತೆರಿಗೆ ಕೊಡದಿದ್ದರೆ ರಾಷ್ಟ್ರಗಳ ಸಂಪತ್ತು ಕಡಿಮೆ ಆಗ್ತದೆ, MNCಗಳ ಲಾಭ ಜಾಸ್ತಿ ಆಗ್ತದೆ, ಸಿಂಪಲ್. ಆದುದರಿಂದ ಏನಾಗ್ತದೆ ಅಂತ ಹೇಳಿದರೆ, MNCಗಳು ರಾಷ್ಟ್ರಗಳಿಗಿಂತ ಹೆಚ್ಚು ಬಲಿಷ್ಠವಾಗಿ ಬೆಳೆದು ಅಲ್ಲಿಯ ರಾಜಕಾರಣಿಗಳನ್ನು ಖರೀದಿಸಿ ತಮಗೆ ಬೇಕಾದ ಸರಕಾರವನ್ನು MNCಗಳು ರಚಿಸುವ ಹಂತದವರೆಗೆ ಹೋಗ್ತವೆ. ಇದು ಡೇಂಜರ್ ಎನ್ನುವುದನ್ನು ನೀವು ಗುರುತಿಸಬೇಕು. ಇನ್ನು ವಿಶ್ವಸಂಸ್ಥೆಯ ನಿಯಂತ್ರಣಕ್ಕೆ, ವಿಶ್ವಸಂಸ್ಥೆಯಲ್ಲಿ ಹಲವಾರು ಅಂಗಸಂಸ್ಥೆಗಳಿವೆ, ಅವೆಲ್ಲ ರಾಷ್ಟ್ರಗಳನ್ನು ನಿಯಂತ್ರಿಸ್ತವೆ. ಆದರೆ ಬಹುರಾಷ್ಟ್ರೀಯ ಕಂಪನಿಗಳನ್ನು ನಿಯಂತ್ರಿಸಲಿಕ್ಕೆ ವಿಶ್ವಸಂಸ್ಥೆಗೂ ಕೂಡ ಆಗದೆ ಇರುವುದರಿಂದ ಈ ಖಾಸಗಿ ಪಾತ್ರದಾರರನ್ನು, ಬಹುರಾಷ್ಟ್ರೀಯ ಕಂಪನಿಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವುದು ಕಷ್ಟ ಎನ್ನುವಂಥ ಅಂಶವನ್ನು ನೀವು ಗಮನದಲ್ಲಿ ಇಡಬೇಕು. ಇನ್ನು MNCಗಳು ಅತ್ಯಂತ ವೇಗವಾಗಿ ತಮ್ಮ ಲಾಭವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ವಿಸ್ತರಿಸಲಿಕ್ಕೆ ಪ್ರಯತ್ನವನ್ನು ಪಡುವಾಗ ಒಂದೇ ರೀತಿಯ ವಸ್ತುಗಳು, ಸೇವೆಗಳನ್ನು ಅದು ಅತ್ಯಂತ ವೇಗವಾಗಿ ಜಗತ್ತಿನಾದ್ಯಂತ ಕೊಡ್ತಾ ಹೋಗ್ತದೆ. ಇದರಿಂದ ಒಂದು ಜಾಗತಿಕ ಮಧ್ಯಮ ವರ್ಗ ಸೃಷ್ಟಿಯಾಗಿ ಕೊಳ್ಳುಬಾಕ ಸಂಸ್ಕೃತಿಗೆ ಮಾರು ಹೋಗ್ತದೆ. ಎಲ್ಲ ಕಡೆ ಮಧ್ಯಮ ವರ್ಗಗಳು ಒಂದೇ ರೀತಿ, ಅದೇ ಫ್ರಿಜ್ಜು, ವಾಷಿಂಗ್ ಮಿಷಿನು, ಅದೇ ಮೊಬೈಲ್ಗಳು, ಅದೇ TVಗಳು ಎಲ್ಲವನ್ನು ಬಳಸ್ತಾ ಹೋಗ್ತವೆ. ಮಾತಾಡುವ ಭಾಷೆ ಮತ್ತು ಊಟದ ವಿಧಾನಗಳು ಬೇರೆ ಬೇರೆ ಇರಬಹುದು, ಆದರೆ ಬಳಸುವ ವಸ್ತುಗಳು ಮಾತ್ರ ಜಾಗತಿಕ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ
ಒಂದೇ ಆಗಿರ್ತವೆ. ಇದಕ್ಕೆ ಹೇಳೋದು ಮಾರ್ಕೆಟ್ ಈಸ್ ದ ಸೇಮ್, ಪಾಲಿಟಿಕ್ಸ್ ಆ್ಯಂಡ್ ಕಲ್ಚರ್ ಡಿಫರ್ಸ್ ಅಂತ ಹೇಳಿ. ಮಾರುಕಟ್ಟೆ ಒಂದೇ, ಸಂಸ್ಕೃತಿ ಮತ್ತು ರಾಜಕೀಯ ಮಾತ್ರ ಬೇರೆ ಬೇರೆ ಅಂತ ಹೇಳಿ. ಸೊ ಹೀಗೆ MNCಗಳು ಪರಿಚಯಿಸಿದ ವೇಗ ಜನರ ಸಂಬಂಧಗಳನ್ನು ಕೂಡ ಯಾಂತ್ರಿಕವಾಗಿಸ್ತದೆ. ಇದು ಒಂದು MNCಗಳ ಮಿತಿ ಅಂತ ನಾವು ಹೇಳ್ಬೋದು. ಇನ್ನು MNC ಮತ್ತು ನಿರುದ್ಯೋಗ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕೆಲಸಗಳನ್ನು ಹೆಚ್ಚು ವೇಗವಾಗಿ ಮಾಡಲಿಕ್ಕೋಸ್ಕರ ಸಂಶೋಧನೆಗಳನ್ನು ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯ ಹಂತದವರೆಗೆ ವಿಜ್ಞಾನ ತಂತ್ರಜ್ಞಾನ ಬೆಳೀತದೆ. ಇದರಿಂದ ಏನಾಗ್ತದೆ ಅಂದರೆ ಹೆಚ್ಚಿನ ಜನರು ಮಾಡುವ ಕೆಲಸಗಳು, ಕಾರ್ಮಿಕರು ಮಾಡುವ ಕೆಲಸಗಳು ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಯಂತ್ರಗಳು ಮಾಡುವುದರಿಂದ ಜನರಿಗೆ ಅಂತ ಕೆಲಸ. ಸೊ ಕೆಲಸ ಇಲ್ಲದೆ ಇರುವ, ಇಡೀ ದಿನ ಮೊಬೈಲ್ ನೋಡಿ ತಲ್ಲೀನವಾಗುವ, ಕೆಲಸಕ್ಕೆ ಬಾರದ ಜನವರ್ಗ ಒಂದು ಸೃಷ್ಟಿಯಾಗುವ ಅಪಾಯಗಳು ಕೂಡ ಇರ್ತದೆ ಎನ್ನುವಂಥದ್ದು ಇನ್ನೊಂದು MNCಗಳ ಬೆಳವಣಿಗೆ ಸೃಷ್ಟಿಸಬಹುದಾದ ಒಂದು ಸಂಭಾವನೀಯ ವಿಷಯ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಕೊನೆಯಲ್ಲಿ ಸಮಾರೋಪವಾಗಿ ನಾವು ಈ ಅಂಶವನ್ನು ಗಂಭೀರವಾಗಿ ಗುರುತಿಸಬೇಕು. ಯಾರು MNCಗಳು ಸರಕಾರದ ನಿಯಂತ್ರಣಕ್ಕೆ ಒಳಪಡಬೇಕಾ ಅಥವಾ ಸರಕಾರ MNCಗಳ ನಿಯಂತ್ರಣಕ್ಕೆ ಒಳಪಡಬೇಕು? ನಾವು ಮತ ಕೊಟ್ಟು ಸರಕಾರವನ್ನು ಸ್ಥಾಪಿಸುವವರು, ರಚಿಸುವವರು. ಸರಕಾರ ಅಂತ ಹೇಳಿದರೆ ಜನರ ಅಧಿಕಾರ ಇರುವಂಥ ಸಂಸ್ಥೆ. MNCಗಳಿಗೆ ಜನರು ಮತ ಕೊಡುವುದಿಲ್ಲ. ಆದರೆ ಜನರು ಚುನಾಯಿಸಿದ ಸರಕಾರಗಳು MNCಗಳಿಗೆ ಅಧೀನವಾಗಿ ವರ್ತಿಸಿದರೆ ಏನು ಮಾಡೋದು? ಅದಕ್ಕಿಂತ ಮುಖ್ಯವಾಗಿ ಸರಕಾರ ನ್ಯಾಯಯುತ ತೆರಿಗೆಗಳನ್ನು ಹಾಕಬೇಕು MNCಗಳಿಗೆ. ಅವುಗಳು ಪಡೆಯುವ ಲಾಭದ ಮೇಲೆ ತೆರಿಗೆಗಳನ್ನು ಹಾಕಬೇಕು ಮತ್ತು ಆ ಹಣ ಸರಕಾರ ಪಡೆದು ಅದನ್ನು ಸಾರ್ವತ್ರಿಕ ಒಳಿತು, ಕಾಮನ್ ಗುಡ್ಡಿಗೆ, ಎಲ್ಲ ಜನರ ಒಳಿತಿಗೋಸ್ಕರ ಅದನ್ನು ಬಳಸಬೇಕು. ಅದು ಐಡಿಯಲ್, ಅದು ಆದರ್ಶ. ಆದರೆ ಏನಾಗ್ತಾ ಇದೆ, ಇವತ್ತು ಸರಕಾರಗಳು MNCಗಳ ಸೇವೆಯಲ್ಲಿ ತೊಡಗಿವೆ. ಜಾಗತಿಕ ಅಸಮಾನತೆಗಳು ಹೆಚ್ಚು ಬೆಳೀತಾ ಇವೆ. MNCಗಳ ಲಾಭಗಳು ಅತ್ಯಂತ ವೇಗದಲ್ಲಿ ಬೆಳೀತಾ ಹೋಗ್ತವೆ. ಯಾಕೆ ಅಂತ ಹೇಳಿದರೆ MNCಗಳು ಪ್ರಭುತ್ವಗಳಿಗೆ ಕೊಡಬೇಕಾದ ತೆರಿಗೆಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ, ತೆರಿಗೆ ವಿನಾಯಿತಿಗಳನ್ನು ಪಡೀತಾ ಇದೆ. ಪ್ರಭುತ್ವಗಳನ್ನು ನೇರ ಬಂಡವಾಳ ಹೂಡಿಕೆ ಮತ್ತು ಇತರ ತಂತ್ರಗಳ ಆಧಾರದಲ್ಲಿ ಪ್ರಭುತ್ವಗಳನ್ನು ನಿಯಂತ್ರಿಸಿ ತಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ತವೆ. ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅತ್ಯಂತ ಅಗ್ಗದ ದರದಲ್ಲಿ ಸರಕಾರಗಳಿಂದ ಪಡೀತವೆ. ಸೊ ಇದರಿಂದಾಗಿ MNCಗಳ ಲಾಭ ಹೆಚ್ಚಾಗ್ತದೆ. ಸೊ MNCಗಳು ಏಕಕಾಲದಲ್ಲಿ ಒಳಿತು ಮತ್ತು ಕೆಡುಕುಗಳು ಇರುವ ಪ್ರಕ್ರಿಯೆಗಳು, ವೈರುಧ್ಯತೆಗಳಿಂದ ಕೂಡಿರುವ ಪ್ರಕ್ರಿಯೆಗಳು ಎಂದು ನಾವು ಗುರುತಿಸಬೇಕು. ಮತ್ತು ಅಂತಿಮವಾಗಿ NMCಗಳ ಸಂಪತ್ತಿಗೆ ನ್ಯಾಯಯುತ ತೆರಿಗೆಗಳನ್ನು ಸರಕಾರ ಹಾಕಿದರೆ ಜಾಗತಿಕವಾಗಿ ಪ್ರಭುತ್ವಗಳು, ಸರಕಾರಗಳು MNCಗಳನ್ನು ಪಳಗಿಸಬಹುದು ಮತ್ತು ಸಾರ್ವಜನಿಕ ಒಳಿತನ್ನು ಸಾಧಿಸಬಹುದು. ಇಲ್ಲದೇ ಇದ್ದಲ್ಲಿ MNCಗಳ ಲಾಭ ಹೆಚ್ಚುತ್ತಾ ಹೋಗಿ ಜಾಗತಿಕ ಅಸಮಾನತೆಗಳು ಕೂಡ ಹೆಚ್ಚುತ್ತಾ ಹೋಗ್ತವೆ ಎನ್ನುವುದನ್ನು ನಾವು ನಿರಾಕರಿಸಲು ಆಗೋದಿಲ್ಲ. ಸೊ ಇಷ್ಟು ವಿಷಯಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. MNCಗಳು ಯಾವ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಬೆಳೆಯುತ್ತವೆ, ಆನಂತರ MNCಗಳ ಅರ್ಥ ಮತ್ತು ಲಕ್ಷಣಗಳು, ಅದು ಆದ ನಂತರ MNCಗಳ ಪಾತ್ರದ ಬಗ್ಗೆ ವಿವಿಧ ಅಂಶಗಳು. ಇಷ್ಟು ವಿಷಯಗಳನ್ನು ಕ್ರಮಬದ್ಧವಾಗಿ ನೀವು ವಿವರಣೆಯನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.